ಕರ್ನಾಟಕ ಸರ್ಕಾರ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ವತಿಯಿಂದ 10,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 2,000 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡುವ ಒಂದು ಯೋಜನೆಗೆ ಕೈ ಹಾಕಿದೆ. ಈ ಯೋಜನೆಗೆ ಆಯ್ಕೆ ಮಾಡಿಕೊಂಡಿರುವಂಥ ಸ್ಥಳ ಶರಾವತಿ ಕಣಿವೆಯ ಬೆಟ್ಟ ಅರಣ್ಯಗಳು. ಈ ಅರಣ್ಯದಲ್ಲಿ 15,000 ಮರಗಳನ್ನು ಕಡಿದು ಪ್ರಾಯಶ್ಚಿತ್ತವಾಗಿ ಭದ್ರಾ ವೈಲ್ಡ್ ಲೈಫಿನಲ್ಲಿ ಶೋಲಾ ಕಾಡುಗಳಲ್ಲಿ ಇನ್ನೊಂದು 15,000 ಮರಗಳನ್ನು ನೆಡುವಂಥದ್ದು. ಈ ಯೋಜನೆ ಯಾವ ಥರ ಇದೆ ಅಂದರೆ, ಒಂದು ಕಡೆ ಪ್ರಕೃತಿಯನ್ನು ಸರ್ವನಾಶ ಮಾಡಿ ಮತ್ತೊಂದು ಕಡೆ ಹೋಗಿ ಅಲ್ಲೂ ಪ್ರಕೃತಿಯನ್ನು ನಾಶ ಮಾಡುವಂಥ ಏಕೈಕ ಯೋಜನೆ ಯಾವುದರ ಇದ್ದರೆ ಅದು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ. ಯಾಕೆ ಅಂತ ಹೇಳ್ತೀನಿ. ನಮ್ಮ ಕರ್ನಾಟಕ ರಾಜ್ಯದ ಜೀವನಾಡಿ ಅಂತ ಕರೆಸ್ಕೊಳ್ಳುವಂಥ ತುಂಗಾ, ಭದ್ರಾ, ಕಾವೇರಿ ಮತ್ತು ಶರಾವತಿ ನದಿಗಳಲ್ಲಿ ನೀರು 365 ದಿನ ಹರಿತಾ ಇದೆ ಅಂದರೆ ಅದಕ್ಕೆ ಕಾರಣ ಶೋಲಾ ಕಾಡುಗಳು. ಚಿಕ್ಕಮಗಳೂರು ಭಾಗದಲ್ಲಿ, ಕೊಡಗು ಭಾಗದಲ್ಲಿ ನೀವು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ನೋಡ್ತೀರಾ, ಮಂಜು ಮುಸುಕಿದ ಗುಡ್ಡದ ಮೇಲೆ ಸಣ್ಣ ಸಣ್ಣ ಗಿಡಗಳು, ಮರಗಳು ಹಾಗೂ ಹುಲ್ಲುಗಾವಲುಗಳು ಇರುತ್ತೆ. ಅದನ್ನು ನಾವು ಶೋಲಾ ಕಾಡು ಅಂತ ಕರಿತೀವಿ. ಈ ಶೋಲಾ ಕಾಡುಗಳಲ್ಲಿ 350ಕ್ಕೂ ಹೆಚ್ಚು ಪ್ರಭೇದದ ಗಿಡಗಳಿದ್ದಾವೆ. ನಿಮಗೆ ಇಡೀ ನಮ್ಮ ಪ್ರಪಂಚದಲ್ಲೇ ಎಲ್ಲೂ ಸಿಗದಂಥ ಕೆಲವೊಂದು ಇಂಪೇಷಿಯನ್ಸ್ ಹೂಗಳನ್ನು ಬಿಡುವಂಥ ಒಂದು ಪ್ರಜಾತಿ ಇದೆ, ಆ ಗಿಡಗಳಿದ್ದಾವೆ. ಹಾಗೆಯೇ ಒಂದು 400 ಪ್ರಜಾತಿಯ ಚಿಟ್ಟೆ ಪತಂಗಗಳಿದ್ದಾವೆ, 200 ಪ್ರಜಾತಿಯ ಹಕ್ಕಿಗಳಿದ್ದಾವೆ. ಆಮೇಲೆ ಏನಿಲ್ಲ ಅಂದ್ರೂ ಒಂದು 10ರಿಂದ 15 ಪ್ರಜಾತಿಯ ಸಣ್ಣ ಪ್ರಾಣಿಗಳಿದ್ದಾವೆ. ಓಕೆನಾ? ಇದಕ್ಕಿಂತನೂ ಹೆಚ್ಚಾಗಿ ಶೋಲಾ ಕಾಡುಗಳ ಮುಖ್ಯ ಉದ್ದೇಶ ಏನು ಅಂದರೆ, ಆ ಮಂಜು ಮುಸುಕಿದ ಗುಡ್ಡದಿಂದ, ಅದರ ಮೇಲೆ ಹಾದು ಹೋಗುವಂಥ ಮೋಡಗಳಿಂದ, ಅಲ್ಲಿರುವಂಥ ವಾತಾವರಣದಿಂದ ತೇವಾಂಶವನ್ನು ಎಳೆದುಕೊಂಡು ಭೂಮಿಯ ಒಳಗೆ ಕಳಿಸ್ತವೆ. ಭೂಮಿಯ ಒಳಗಿಂದ ಆ ನೀರು ಸಾವಿರಾರು ಜರಿಗಳಾಗಿ ಹಳ್ಳ ಕೊಳ್ಳಗಳಲ್ಲಿ ಹರಿದು ನಮ್ಮ ನದಿಗಳಿಗೆ ಬಂದು ಸೇರುತ್ತೆ. ಅದಕ್ಕೆ ನಮಗೆ 365 ದಿನ ನೀರು ಸಿಗತ್ತೆ. ಈಗ ಇಂಥ ಶೋಲಾ ಕಾಡುಗಳನ್ನು ಖಾಲಿ ಜಾಗ, ಬರಡು ಭೂಮಿ ಅಂತ ಹೇಳಿ ಪ್ರಬುದ್ಧತೆಯೇ ಇಲ್ಲದೆ ಈ ಕೆಲಸವನ್ನು ಕೈಗೆತ್ತಿಕೊಂಡಿರುವಂಥ ಸರ್ಕಾರಿ ಅಧಿಕಾರಿಗಳಿಗೆ ನನ್ನ ಧಿಕ್ಕಾರ ಇದೆ. ಹಾಗೆ ಎಕ್ಸ್ಪರ್ಟ್ಸ್ಗಳೇ ಹೇಳ್ತಾ ಇದ್ದಾರೆ, ಇದರ ಅವಶ್ಯಕತೆ ಇಲ್ಲ, ಕಾಡನ್ನು ನಾಶ ಮಾಡುವ ಅವಶ್ಯಕತೆ ಇಲ್ಲ. ಇವಾಗಲೇ ನಮ್ಮ ಹತ್ರ ಇರುವಂಥ ಏನು ವಿದ್ಯುತ್ ಉತ್ಪಾದನಾ ಕೇಂದ್ರಗಳಿದ್ದಾವೆ, ವಿದ್ಯುತ್ ಉತ್ಪಾದನಾ ಯೋಜನೆಗಳಿದ್ದಾವೆ, ಜೋಗ ಇರ್ಬೋದು, ಗೇರುಸೊಪ್ಪ ಇರ್ಬೋದು, ಕಾಳಿ ನದಿಯಲ್ಲಿರುವಂಥ ಸೂಪ ಮತ್ತು ನಾಗಜರಿ ಇರ್ಬೋದು, ಈ ಒಂದು ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ನವೀಕರಿಸುವುದು ಮತ್ತು ಆಧುನೀಕರಿಸುವುದು, ಇವೆರಡು ಮಾಡೋದ್ರಿಂದ, ಅಲ್ಲಿ ಟೆಕ್ನಾಲಜಿ ಅಪ್ಡೇಟ್ ಮಾಡೋದು, ಹೊಸ ಮಿಷನ್ಗಳನ್ನು ಹಾಕೋದ್ರಿಂದ ನಾವು ಏನಿಲ್ಲ ಅಂದರೂ 1,000 ಮೆಗಾವ್ಯಾಟ್ ವಿದ್ಯುತ್ತನ್ನು ಇಲ್ಲೇ ನಾವು ಮಾಡ್ಬೋದು. ಅದು 3ರಿಂದ 4,000 ಕೋಟಿ ಒಳಗಡೆ ಅಂತ ಹೇಳ್ತಾರೆ. ಹಾಗೆಯೇ ಇನ್ನು ಉಳಿದಂಥ 1,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ನಾವು ಚಿತ್ರದುರ್ಗ, ಬಳ್ಳಾರಿ ಭಾಗದಲ್ಲಿ ಅಥವಾ ನಮ್ಮ ಕೋಸ್ಟಲ್ ಬೆಲ್ಟಲ್ಲಿ ಇವರು ವಿಂಡ್ ಫಾರ್ಮ್, ಗಾಳಿ ಯಂತ್ರಗಳನ್ನು ಹಾಕಿ ಅದರಿಂದ ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ಬೋದು. ಇದೊಂದು 5-6 ಸಾವಿರ ಕೋಟಿಯಲ್ಲಿ ನಿಮಗೆ ಮುಗಿದೋಗುತ್ತೆ. 10,000 ಕೋಟಿ ರೂಪಾಯಿಯಲ್ಲಿ ನಾವು 2,000 ಮೆಗಾವ್ಯಾಟ್ ವಿದ್ಯುತ್ಗಿಂತನೂ ಹೆಚ್ಚು ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥ ಒಂದು ಪರ್ಯಾಯ ವ್ಯವಸ್ಥೆ ಇದ್ದಾಗ, ಈ ನಮ್ಮ ಕಾಡನ್ನು ಸರ್ವನಾಶ ಮಾಡುವುದಕ್ಕೆ ಯಾವ ಒಂದು ರೀಸನ್ ಇದೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಹತ್ರ? ನಮಗೆ ಗೊತ್ತಿಲ್ಲ. ಸ್ನೇಹಿತರೆ, ಇವರು ಕಡಿಯುವಂಥ 15,000 ಮರಗಳ ಜೊತೆಗೆ ಆ ಮರಗಳ ಮೇಲೆ ಕೂತು ಹಾಡುವ ಹಕ್ಕಿಗಳ ಕಂಠವನ್ನು ಹಿಸುಕ್ತಾ ಇದ್ದಾರೆ. ಈ ನಮ್ಮ ಆ ಕಾಡುಗಳಲ್ಲಿ ಇರುವಂಥ ಪ್ರಾಣಿಗಳಿಗೆ ಮನೆಯೇ ಇಲ್ಲದಂಗೆ ಮಾಡಿ ಆ ಪ್ರಾಣಿಗಳು ಪಟ್ಟಣಕ್ಕೆ ಬರೋ ಹಾಗೆ ಆಗಿದೆ. ಜೊತೆಗೆ ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರುವಂಥ ಚಿಟ್ಟೆಗಳಿರ್ಬೋದು, ಪತಂಗಗಳಿರ್ಬೋದು, ಅದರ ರೆಕ್ಕೆಗಳನ್ನು ಕಟ್ ಮಾಡ್ತಾ ಇದ್ದಾರೆ. ನಮ್ಮ ಭೂಮಿಯ ಮೇಲೆ ನಡೀತಾ ಇರುವಂಥ ಈ ಒಂದು ಡಿಸ್ಟ್ರಕ್ಷನ್ ಅಂತ ನಾವೇನು ಕರಿತೀವಲ್ಲ, ಇದರಿಂದ ಆ ಭಾಗದಲ್ಲಿ ಭೂಕುಸಿತಗಳಾಗತ್ತೆ. ಜೊತೆಗೆ ಅಂಡರ್ಗ್ರೌಂಡ್ ವಾಟರ್ ಟೇಬಲ್ ಇದು ಕೂಡ ಸರ್ವನಾಶ ಆಗುತ್ತೆ. ಅಲ್ಲಿಗೆ ನಮ್ಮಲ್ಲಿ ಏನು ಬೋರ್ವೆಲ್ಗಳು ಓಡಿಸಿದ್ರೆ ಅದರೊಳಗಡೆ ನೀರು ಕಮ್ಮಿ ಆಗುತ್ತೆ, ಅಲ್ಲಿರುವಂಥ ಬಾವಿಗಳಲ್ಲಿ ನೀರು ಕಮ್ಮಿ ಆಗುತ್ತೆ. ಇನ್ನು ಮುಂದೆ ಯಾವ್ಯಾವ ಥರ ಪ್ರಾಬ್ಲಮ್ ಆಗುತ್ತೆ ನಮಗೆ ಯಾರಿಗೂ ಗೊತ್ತಿಲ್ಲ.
ಶೋಲಾ ಕಾಡುಗಳನ್ನು ಇವರೇನಾರ ಮುಟ್ಟಿದ್ರು ಅಂದರೆ, ಶೋಲಾ ಕಾಡುಗಳನ್ನು ಇವರೇನಾರ ಡೆಸ್ಟ್ರಾಯ್ ಮಾಡಿದ್ರು ಅಂದರೆ 100% ಬರೆದುಕೊಟ್ಟಿರ್ತೀನಿ, ಇನ್ನು 10-15 ವರ್ಷದಲ್ಲಿ ಕಾವೇರಿ ನದಿ ನಿಮಗೆ ಜನವರಿ ಫೆಬ್ರವರಿಯಲ್ಲೇ ಬತ್ತು ಹೋಗುತ್ತೆ. ನಮ್ಮ ಭದ್ರಾ ಮತ್ತು ತುಂಗಾ ನದಿಗಳು ನಿಮಗೆ ಯಾವುದೇ ಕಾರಣಕ್ಕೂ ಏಪ್ರಿಲಲ್ಲಿ ಹರಿಯೋದೇ ಇಲ್ಲ, ಹರಿವು ನಿಂತು ಬಿಡುತ್ತೆ. ಇಷ್ಟೆಲ್ಲ ಒಂದು ಮಾಡೋ ಅವಶ್ಯಕತೆ ಇದೆಯಾ? ಇದನ್ನು ತಡಿಬೇಕು. ಇದಕ್ಕೆ ಶಕ್ತಿ ಇರೋದು ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ಮಂತ್ರಿಗಳಾದಂಥ ಖಂಡ್ರೆ ಸಾಹೇಬರು, ನಮ್ಮ ಮುಖ್ಯಮಂತ್ರಿಗಳು. ಇವರಿಂದನೇ ಇದು ಸಾಧ್ಯ. ಏನಕ್ಕೆ ಅಂದರೆ ಅಧಿಕಾರಿಗಳಿಗೆ ಕಣ್ಣಿಲ್ಲ, ಕಿವಿ ಇಲ್ಲ, ತಲೆ ಇಲ್ಲ. ಅವರು ಪೂರ್ತಿ ಸರ್ವನಾಶದ ಹಾದಿಯಲ್ಲಿ ಇದ್ದಾರೆ. ದಯವಿಟ್ಟು ಈ ವಿಚಾರವನ್ನು ಎಲ್ಲರಿಗೂ ಹಂಚಿ ಹೇಳಿ ನಮ್ಮ ಅರಣ್ಯವನ್ನು ನಾವು ರಕ್ಷಿಸೋಣ.